ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನನ್ನ ಪಾರ್ಟ್ ಆಫ್ ದ ಕ್ಲೀನಿಂಗ್ ನಾನು ಎಲ್ಲನೂ ಮಾಡ್ತಾ ಇದ್ದೀನಿ. ಯಾವ್ಯಾವಾಗ ಟೈಮ್ ಇತ್ತು ಅವಾಗೆಲ್ಲ ಈ ಕೆಲಸನ ಮುಗಿಸ್ತಾ. ನನಗೆ ಸೋಫಾ ಮೇಲೆ ಕವರ್ ಹಾಕೋದು ಇಷ್ಟನೇ ಇಲ್ಲ. ಯಾಕೆಂದರೆ ನಮ್ಮ ಮನೇಲಿ ಅಷ್ಟು ಗಲೀಜೇನಾಗಲ್ಲ. ಹೆಚ್ಚು ಆದರೆ ನಮ್ಮ ಸುಬ್ಬು ಕೂತ್ಕೊಳ್ಳೋದ್ರಿಂದ ಗಲೀಜಾಗತ್ತೆ. ಈ ಸತಿ MK ಕಾರ್ಪೆಟ್ಸ್ಗೆ ಹೋದಾಗ ಐ ಸಾ ಸಮ್ಮನ್ ಬೈಯಿಂಗ್ ದಿಸ್ ಸೋಫಾ ಕವರ್ಸ್. ಅದು ಒಂದು ಸೈಡಿಗೆ ಮಾತ್ರ ಇರುತ್ತೆ. ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ನಿಸ್ತು, ಅದಕ್ಕೆ ನಾನು ತೊಗೊಂಡು ಬಂದೆ. ಇಟ್ ಈಸ್ ವೆರಿ ಗುಡ್ ಕ್ವಾಲಿಟಿ ಪ್ರಾಡಕ್ಟ್. MK ಕಾರ್ಪೆಟ್ಸ್ ಚಾಮರಾಜಪೇಟೆಯಿಂದ. ಲಾಸ್ಟ್ ಟೈಮ್ ನಾನು ಹೋಗಿದ್ದೆ. ಐ ಹ್ಯಾವ್ ಶೋನ್ ಯು ಆಲ್ ಇನ್ ದ ಪ್ರೀವಿಯಸ್ ವ್ಲಾಗ್ಸ್. ಅಲ್ಲಿ ನೋಡ್ಕೊಂಡು ಬಂದಿದ್ದೆ. ಈ ಸರ್ತಿ ಹೋಗಿ ತೊಗೊಂಡು ಬಂದಿದ್ದೀನಿ. ಸಕ್ಕದಾಗಿರೋ ಒಂದು ಕಾರ್ಪೆಟ್ ಸಿಕ್ಕಿದೆ ನನಗೆ, ವಿಚ್ ಮ್ಯಾಚಸ್ ದಿ ಫ್ಲೋರಿಂಗ್ ಆ್ಯಂಡ್ ಆಲ್ ದಿ ಫರ್ನಿಚರ್. ಸೊ ಈ ಥರ ಕಾಣಿಸ್ತಾ ಇದೆ ಲಿವಿಂಗ್ ರೂಮ್. ಎಲ್ಲ ಕ್ಲೀನ್ ಮಾಡಿ ಸೆಟ್ ಮಾಡಿದ್ಮೇಲೆ ಈ ಹಬ್ಬದ ಪ್ರಿಪ್ರೇಷನ್, ಹಬ್ಬದ ಶಾಪಿಂಗ್, ಮನೆಗೆಲ್ಲ ಶಾಪಿಂಗ್ ಮಾಡೋ ಟೈಮಲ್ಲಿ ನನಗೂ ಒಂದೆರಡು ಪ್ರಾಡಕ್ಟ್ಸ್ ಬೇಕಿತ್ತು. ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗೋಗ್ಲಿ ಅಂತ ನಾನು ಇದನ್ನು ಮುಗಿಸ್ಕೊಂಡೆ. ದಿಸ್ ಈಸ್ ಅ ಬ್ರಷ್ ಹೋಲ್ಡರ್. ಹಾಗೆ ಬ್ರಷ್, ಮೇಕಪ್ ಬ್ರಷ್ ಇಟ್ಟರೆ ಡಸ್ಟ್ ಆಗುತ್ತೆ, ಧೂಳಾಗತ್ತೆ. ಮತ್ತೆ ಯೂಸ್ ಮಾಡಬೇಕಾದ್ರೆ ನಮಗೆ ಗೊತ್ತಾಗಿರಲ್ಲ, ಅದರಲ್ಲಿ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಇರುತ್ತೆ. ದಟ್ ಈಸ್ ವೆರಿ ಡೇಂಜರಸ್. ಅದಕ್ಕೆ ಈ ರೀತಿ ಕವರ್ಡ್ ಸ್ಟ್ಯಾಂಡ್ ಇದು. ಐ ಆರ್ಡರ್ಡ್ ಇಟ್ ಫ್ರಮ್ ಮೀಶೋ. ತುಂಬ ಚೆನ್ನಾಗಿದೆ, ತುಂಬ ಪ್ರಾಕ್ಟಿಕಲ್ ಅಂತ ಅನ್ನಿಸ್ತು. ಅನದರ್ ಒನ್ ಈಸ್ ದ್ಯಾಟ್ ಲೇಜಿ ಸೂಸನ್. ಈ ರೀತಿ ಗ್ಲಾಸ್ದಿದೆ ಇದು. ಹ್ಯಾಂಡಲ್ನ ಈ ರೀತಿ ಫಿಕ್ಸ್ ಮಾಡ್ಕೊಳ್ಬೇಕು. ಫಿಕ್ಸ್ ಮಾಡಿದ್ಮೇಲೆ ನಾವು ಏನೇನು ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಬೇಕು ಅದನ್ನು ಏನು ಬೇಕಾದ್ರೂ ಇಟ್ಕೊಬೋದು. ಬಾತ್ರೂಮಲ್ಲಿ ಇಟ್ಕೊಳ್ಬೋದು, ಪೇಂಟಿಂಗ್ಸ್ ಇಟ್ಕೊಳ್ಬೋದು, ಕಿಚನಲ್ಲೂ ಇಟ್ಕೊಳ್ಬೋದು. ಐ ಆರ್ಡರ್ಡ್ ಇಟ್ ಫಾರ್ ಮೈ ಮಿರರ್. ಇಲ್ಲೆಲ್ಲ ಮೇಕಪ್ ಪ್ರಾಡಕ್ಟ್ಸನ್ನು ಇಟ್ಟಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಐ ಆರ್ಡರ್ಡ್ ದಿಸ್ ಆಲ್ಸೋ. ಕಿಚನ್ ಕಾರ್ನರನ್ನು ಚೇಂಜ್ ಮಾಡಿ ತುಂಬ ದಿನ ಆಗಿತ್ತು. ಈ ಡಿಸೈನ್ನ ನಾನು 2 ವರ್ಷದ ಹಿಂದೆ ಸೆಟಪ್ ಮಾಡಿದ್ದೆ, ವುಡ್ ಮತ್ತು ಬ್ಲ್ಯಾಕ್ ಥೀಮಲ್ಲಿ. ವುಡನ್ದು ಒಗ್ಗರಣೆ ಡಬ್ಬಿ ಮತ್ತು ಬ್ಲ್ಯಾಕ್ ಸೆರಾಮಿಕ್ ಪ್ಲೇಟ್ಸ್ ಎಲ್ಲ ಇಟ್ಕೊಂಡಿದ್ದೆ. ಸೊ ಈ ಸರ್ತಿ ಎಲ್ಲ ಹಬ್ಬದ ಥೀಮಲ್ಲಿ ಮಾಡೋಣ ಅಂತ ಎಲ್ಲ ಬ್ರಾಸ್ ಪ್ಲೇಟ್ಗಳು, ಬ್ರಾಸ್ ಸ್ಪ್ಯಾಚುಲಾ ಮತ್ತು ಸ್ಪೂನ್ಗಳು. ಸ್ಪ್ಯಾಚುಲಾ ಹೋಲ್ಡರ್ ಸಿಗಲಿಲ್ಲ ನನಗೆ. ಹಾಗಾಗಿ ಬಕೆಟ್ ಇರುತ್ತೆ ಅಲ್ವಾ, ಏನು ಬಡಿಸ್ಲಿಕ್ಕೆ ಬಳಸ್ತಾರಲ್ಲ, ಸಣ್ಣ ಬಕೆಟು, ಅದನ್ನು ನಾನು ಹೋಲ್ಡರ್ ಥರ ಇಟ್ಕೊಂಡೆ. ಹಾಗೆ ಒಗ್ಗರಣೆ ಡಬ್ಬಿ ಕೂಡ ಇದು ಬ್ರಾಸಲ್ಲೇ ತೊಗೊಂಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದೆ ಹಬ್ಬ ಥೀಮಲ್ಲಿ. ಈ ಸತಿ ಹಬ್ಬ ಮುಗಿಯೋವರೆಗೂ ಎಲ್ಲ ಇದನ್ನೇ ಇಟ್ಕೊಳ್ಳೋಣ. ಈ ಕ್ಯೂಟ್ ಫೋಟೋ ಫ್ರೇಮನ್ನು ವೆಸ್ಟ್ ಸೈಡಲ್ಲಿ ತಂದಿದ್ದು ಲಾಸ್ಟ್ ಟೈಮ್. ಅಲ್ಲಿ ವೆಸ್ಟ್ ಸೈಡಲ್ಲಿ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ. ಈ ವೇಸ್ ಫ್ಲವರ್ಗಳನ್ನೆಲ್ಲ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಆರ್ಡರ್ ಮಾಡಿರ್ತೀನಿ. ಸೊ ಇಲ್ಲಿಗೆ ನನ್ನ ಸೆಟಪ್ ಕೆಲಸ ಮುಗೀತು. ಹಾಯ್, ಹೆಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹಿಂದಿನ ಬ್ಲಾಗಲ್ಲಿ ನೋಡಿದ್ದೀರಾ ಏನೇನೆಲ್ಲ ತಗೊಂಡು ಬಂದೆ ಮನೆಗೆ ಹಬ್ಬಕ್ಕೆ ಅಂತ. ಇವಾಗ ಹಬ್ಬದ ದಿನ ಎಷ್ಟು ಕೆಲಸ ಇರುತ್ತೋ ಹಬ್ಬದ ಹಿಂದಿನ ದಿನ ಅಷ್ಟೇ ಕೆಲಸ ಇರುತ್ತೆ ಪ್ರಿಪ್ರೇಷನ್ ಅಂತ. ಅದನ್ನೆಲ್ಲ ಏನೇನು ಮಾಡ್ತೀನಿ ಅಂತ ಈ ಬ್ಲಾಗಲ್ಲಿ ತೋರಿಸ್ತೀನಿ. ಫಸ್ಟಿಗೆ ನಾನು ಬಾಗಣ ತಯಾರು ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಬಾಗಣ ಇನ್ ದ ಸೆನ್ಸ್ ಅರ್ಶಿನ ಕುಂಕುಮಕ್ಕೆ ಏನು ಕೊಡ್ತೀವಲ್ಲ ಅದು. ಇವಾಗ ಇಂಟರ್ನೆಟ್ ಎಲ್ಲ ಸಿಕ್ಕಾಬಟ್ಟೆ ಓಡ್ತಾ ಇದೆ ಅಲ್ಲ, ಚಂದ ಮಾಡಿ ಆ ಬ್ಲೌಸ್ ಪೀಸ್ನ ರೆಡಿ ಮಾಡಿರ್ತಾರಲ್ಲ, ಅದನ್ನ ನಾನು ಮಾಡೋಣ ಅಂತ. ಸೊ ಅದನ್ನ ಫಸ್ಟಿಗೆ ಮಾಡಿ ಮುಗಿಸ್ತೀನಿ. ನಾನು ಈ ರೀತಿ ಇಮೇಜಸ್ನ ChatGPTಯಲ್ಲಿ ಪ್ರಾಂಪ್ಟ್ ಕೊಟ್ಟು ಬಂದಮೇಲೆ ಅದನ್ನು ಪ್ರಿಂಟ್ ತೊಗೊಂಡು ಬಂದಿದ್ದೆ. ಇದನ್ನು ಬಾಗಣಕ್ಕೆ ಹಾಕಬೇಕು ಬ್ಲೌಸ್ ಪೀಸ್ಗೆ ಅಂತ. ಈ ರೀತಿ ಕಟ್ಔಟ್ ಮಾಡಿಕೊಂಡು ಇದಕ್ಕೊಂದು ಟೂತ್ ಪಿಕ್ಕನ್ನು ಸ್ಟಿಕ್ ಮಾಡ್ಕೊಳ್ತೀನಿ. ಆಮೇಲೆ ಬ್ಲೌಸ್ ಪೀಸನ್ನು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಅದಕ್ಕೆ ರಬ್ಬರ್ ಬ್ಯಾಂಡ್ ಹಾಕಿ ಈ ಡಾಲ್ನ ಫಿಕ್ಸ್ ಮಾಡಿ ಬಳೆ ಹಾಕಿ ಅರ್ಶಿನ ಕುಂಕುಮ ಸ್ಟೇಪಲ್ ಮಾಡಿದ್ರೆ ಇದು ಕ್ಯೂಟಾಗಿ ರೆಡಿ ಆಯಿತು. ಈ ಕೆಲಸ ಎಲ್ಲ ನಾನು ಹಿಂದಿನ ದಿನನೇ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಅವತ್ತಿನ ದಿನ ಚಾನ್ಸೇ ಇಲ್ಲ ಇದನ್ನು ಮಾಡ್ಕೊಳ್ಳೋಕ್ಕೆ. ನಮ್ಮಮ್ಮ ಈ ರೀತಿ ಒಂದು ಸಣ್ಣ ಜಿಪ್ಲಾಕ್ ಕವರ್ಗೆ ಅಕ್ಕಿ ಮತ್ತು ಚಾಕ್ಲೇಟನ್ನು ಹಾಕಿ ರೆಡಿ ಇಟ್ಟಿದ್ರು. ಈಗ ಈ ಬ್ಯಾಗಿಗೆ ಎಲೆ ಅಡಿಕೆ, ಬಾಳೆಹಣ್ಣು, ಹಣ್ಣುಗಳು ಮತ್ತು ಈ ಪ್ಯಾಕೆಟ್ ಮತ್ತು ಬ್ಲೌಸ್ ಪೀಸ್ ಮತ್ತು ರಿಟರ್ನ್ ಗಿಫ್ಟ್ ಇಷ್ಟನ್ನು ಹಾಕಿ ಜೋಡಿಸಿ ಇಟ್ಕೊಳ್ತಾ ಇದ್ದೀನಿ.
ಇದೊಂದು ಕಾರ್ನರ್ ಇತ್ತು ಮನೇಲಿ, ತುಂಬಾ ಖಾಲಿ ಖಾಲಿ ಅನಿಸ್ತಾ ಇತ್ತು. ಅದಕ್ಕೆ ಈ ರೀತಿ ವುಡನ್ ಸ್ಟ್ಯಾಂಡ್ ಅನ್ನ ಮಾಡಿಸಿ ಇದ್ರ ಮೇಲೆ ಏನ್ ಬೇಕಾದ್ರೂ ಇಡ್ಬೋದು ಅಂತ ಅನ್ಕೊಂಡು ನಾನಿವತ್ತು ಉರುಳಿಯನ್ನ ಇಡ್ತಾ ಇದ್ದೀನಿ. ಈಗ ನಾನು ಇಷ್ಟೆಲ್ಲ ಮಾಡಿ ಮುಗಿಸಿ ಫ್ರೆಶ್ ಆಗಿ ಬಂದು ದೇವ್ರಿಗೆ ಏನೇನೆಲ್ಲ ಮಾಡ್ಬೇಕಲ್ಲ ಅದನ್ನ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ಐರನಿಂಗ್ ಮಾಡೋದು ಇದನ್ನೆಲ್ಲ ನಾಳೆ ಮಾಡ್ಕೊಳಿಕ್ ಆಗೋದಿಲ್ಲ, ಹಾಗಾಗಿ ನಾನು ಈ ಬ್ಲೌಸ್ ಪೀಸನ್ನ ಫೋಲ್ಡ್ ಮಾಡಿ ಐರನ್ ಮಾಡಿ ಇಡ್ತಾ ಇದ್ದೀನಿ. ನಾನು ಸೀರೆ ಉಡ್ಸೋದಿಲ್ಲ, ಬ್ಲೌಸ್ ಪೀಸಲ್ಲೇ ಸೀರೆ ಥರ ರೆಡಿ ಮಾಡಿಕೊಂಡು ಉಡಿಸ್ತೀನಿ. ನೆಲದ ಮೇಲೆ ಯಾಕೆ ಹಾಕೊಂಡಿದ್ದೀನಿ ಅಂದರೆ ಮಡಿ ಇರಬೇಕು, ಯಾವುದ್ರ ಮೇಲೂ ಹಾಕ್ಕೊಳ್ಬಾರ್ದು ಅಂತ ಕ್ಲೀನ್ ಮಾಡಿ ಇಟ್ಕೊಂಡಿರೋ ನೆಲದ ಮೇಲೆ ಹಾಕೊಂಡು ಐರನ್ ಮಾಡ್ತಾ ಇದ್ದೀನಿ. ಮೀನ್ ವೈಲ್ ನಮ್ಮಮ್ಮ ಇಲ್ಲಿ ಹೂವಿನ ಹಾರನ ರೆಡಿ ಮಾಡ್ತಾ ಇದ್ದಾರೆ. ಫೋಲ್ಡಿಂಗ್ ಮಾಡೋದು ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಳತ್ತೆ, ನಿಧಾನಕ್ಕೆ ನಾನು ಒಬ್ಬಳೇ ಮಾಡ್ತೀನಿ ಅಲ್ವಾ, ಸೊ ಒಂದು ಕಡೆ ಹಿಡ್ಕೊಂಡು ಒಂದು ಕಡೆ ಐರನ್ ಮಾಡೋದು ಟೈಮ್ ತೊಗೊಳತ್ತೆ. ಅಷ್ಟೊತ್ತಿಗೆ ನಮ್ಮಮ್ಮ ಕೂಡ ಹೂವಿನ ಹಾರ ಮಾಡೋದನ್ನೆಲ್ಲ ಮಾಡಿ ಮುಗಿಸಿದ್ರು. ಐರನ್ ಮಾಡಿದ್ಮೇಲೆ ಈ ರೀತಿ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಬ್ಲೌಸ್ ಪೀಸ್. 2 ಕಡೆ ಬಾರ್ಡರ್ ತಗೊಂಡ್ರೆ ಹಿಂಗೆ ಫೋಲ್ಡ್ ಮಾಡಿದಾಗ ಚೆನ್ನಾಗಿ ಕಾಣುತ್ತೆ. ಹಾಗೆ ನನ್ನ ಹತ್ರ ಇರುವಂತಹ ಬ್ರಾಸ್ ಐಟಮ್ಸ್ನೆಲ್ಲ ಯೂಸ್ ಮಾಡಿಕೊಂಡು ಡೆಕೋರೇಟಿವ್ ಆಗಿ ಮಾಡ್ತೀನಿ. ಈ ಸತಿ ಬಿಂದಿಗೆನ ಏನಾದರೂ ಮಾಡೋಣ, ವೇಸ್ ಥರ ಯೂಸ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಬಟ್ ನಾನು ಇದಕ್ಕೆ ಫ್ಲವರೇ ತೊಗೊಂಡು ಬಂದಿರಲಿಲ್ಲ. ಏನಾದರೂ ರೋಸ್ ಉದ್ದ ಇರೋದು ಅಥವಾ ಜರ್ಬರ ಅಥವಾ ಏನಾದರೂ ಫ್ಯಾನ್ಸಿ ಫ್ಲವರ್ಸ್ ತರಬೇಕಾಗಿತ್ತು, ಬಟ್ ನಂಗೆ ಅದೆಲ್ಲ ತರಕ್ಕೆ ಮರ್ತೋಯ್ತು. ಸೊ ಅದಕ್ಕೆ ನಾನು ಈ ಸ್ಟಿಕ್ಕನ್ನು ಹಾಕಿ ಇದನ್ನು ಚೆಂಡು ಹೂವನ್ನು ಹಾಕ್ತಾ ಇದ್ದೀನಿ, ಚೆನ್ನಾಗಿ ಕಾಣ್ಬೋದು ಅಂತ. ಬಿಕಾಸ್ ದೇರ್ ಇಸ್ ನೋ ಅದರ್ ಆಪ್ಷನ್. ನಾನು ಇವಾಗ ಹೋಗಿ ತರಕ್ಕಂತೂ ಆಗೋದಿಲ್ಲ, ಇದ್ದಿದ್ರಲ್ಲೇ ಏನಾದರೂ ಜುಗಾಡ್ ಮಾಡಬೇಕು. ದಿಸ್ ಇಸ್ ದಿ ಬೆಸ್ಟ್ ಐಡಿಯಾ ಐ ಫೀಲ್. ಇದಕ್ಕೆ ಸಿಗೋದೇ ಇಲ್ಲ. ಪೂಜೆ ಗಿಡಕ್ಕೆ ಹಣ್ಣುಗಳನ್ನೆಲ್ಲ ತೊಳೆದಾಯಿತು. ಹೌ ಇಸ್ ಮೈ ನ್ಯೂ ಕಾರ್ನರ್? ಹೇಗೆ ಕಾಣಿಸ್ತಾ ಇದೆ? ಸ್ಟ್ಯಾಂಡ್, ಬಿಂದಿಗೆ, ಹೂ. ಇದಕ್ಕೆ ಆ್ಯಕ್ಚುಲಿ ಗುಲಾಬಿ ಅಥವಾ ಜರ್ಬರ ಹಾಕಿದ್ರೆ ಚೆನ್ನಾಗಿರ್ತೈತೇನೋ, ಬಟ್ ನನಗೆ ಯಾವುದೂ ಸಿಕ್ಕಿಲ್ಲ. ಅದಕ್ಕೆ ಚೆಂಡು ಹೂಕ್ಕೆ ಜುಗಾಡ್ ಮಾಡಿದ್ದೀನಿ. ಮತ್ತಷ್ಟು ದೊಡ್ಡ ತಂದೆ ನೀನು ಅದು ಹಾಕೋದೇ ಇಲ್ಲ ಆಗ್ತದೆ. ನಾನು ಅಮ್ಮ ಹೀಗೆ ಏನೇನೋ ಮಾತಾಡ್ಕೊಳ್ತಾ ಡೆಕೋರೇಟ್ ಮಾಡಿ ಮುಗಿಸ್ತಾ ಇದ್ದೀವಿ. ಜಾಸ್ತಿ ಲೇಟ್ ನೈಟ್ ಎಲ್ಲ ಇರೋಕ್ಕೆ ಹೋಗಲ್ಲ, ನಾನು ಬೇಗ ಬೇಗ ಮಾಡಿ ಮುಗಿಸ್ಕೊಳ್ತೀನಿ. ನಿದ್ದೆ ಆಗಿಲ್ಲ ಅಂತಂದರೆ ಮತ್ತು ನೆಕ್ಸ್ಟ್ ಡೇಗೆ ಚೆನ್ನಾಗೂ ಕಾಣೋದಿಲ್ಲ, ನಮಗೆ ಕೆಲಸ ಮಾಡೋಕ್ಕೆ ಮೂಡು ಇರೋದಿಲ್ಲ. ಹಾಗಾಗಿ ನಾನು ಬೇಗ ಬೇಗ ಮಾಡ್ತೀನಿ. ಕಳ್ಸಕ್ಕೆ ಹಾಕೋ ಪದಾರ್ಥಗಳು ರೆಡಿ ಇಟ್ಕೊಂಡ್ಬಿಡೋಣ ಅಂತ ರೆಡಿ ಇಟ್ಕೊಂಡಿದ್ದೀನಿ, ಬೆಳಗ್ಗೆ ಗಡಿಬಿಡಿ ಆಗಬಾರ್ದು ಅಂತ. ಇದು ದೇವ್ರ ಮುಂದೆ ಇಡಲಿಕ್ಕೆ ಮಡ್ಲಕ್ಕಿ. ಒಂದು ತಟ್ಟೆಗೆ 5 ಹಿಡಿ ಅಂದರೆ ಪೂರ್ತಿ ಹಿಡಿಯಷ್ಟು 5 ಸರ್ತಿ ಹಾಕಬೇಕಾಗತ್ತೆ ಈ ಅಕ್ಕಿನ. ಇದನ್ನೆಲ್ಲ ಮಾಡಿ ಇದ್ರೊಳಗಡೆ ಏನೇನೆಲ್ಲ ಇಡಬೇಕು ಅದನ್ನೆಲ್ಲ ಇಟ್ಟು ರೆಡಿ ಇಟ್ಕೊಳ್ತೀನಿ. ಮಡ್ಲಕ್ಕಿಗೆ ಏನೇನು ಪದಾರ್ಥಗಳು ಇಡಬೇಕು ಅಂತ ಇರುತ್ತಲ್ಲ ಅದನ್ನೆಲ್ಲ ನಮ್ಮಮ್ಮ ಒಂದೊಂದೇ ಹೇಳ್ತಾ ಇದ್ರು, ಒಂದೊಂದೇ ಕೊಡ್ತಾ ಇದ್ರು. ನಾನು ಇದನ್ನ ಜೋಡಿಸ್ಕೊಳ್ತಾ ಇದ್ದೀನಿ. ನಮ್ಮ ಸುಬ್ಬುಗಂತೂ ಫುಲ್ ಕ್ಯೂರಿಯಾಸಿಟಿ. ಇಷ್ಟೊತ್ತಿಗೆಲ್ಲ ಮಲ್ಕೊಂಡ್ಬಿಡ್ತಿದ್ರು, ಏನು ಮಾಡ್ತಾ ಇದ್ದಾರೆ ಇಬ್ರು ಇಷ್ಟೊತ್ತಾದ್ರು ಅಂತ ಅವಳು ನಮ್ಮ ಜೊತೆ ಓಡಾಡ್ತಾ ಇದ್ಲು. A few moments later. ಇದು ಹಬ್ಬದ ದಿನ. ಬೆಳಗ್ಗೆನೇ ಎದ್ದು ಮೊದಲು ಮಾಡಬೇಕಾಗಿರೋ ಕೆಲಸ ಒಂದು ಚೆನ್ನಾಗಿರೋ ರಂಗೋಲಿ ಬಿಡಿಸೋದು. ಆ ಕೆಲಸ ಡನ್. ಇದು ಈ ವರ್ಷದ ನನ್ನ ಸೀರೆ, ಮರೂನ್ ಕಲರ್ ಸಾರಿ, ಕ್ರೇಪ್ ಸಿಲ್ಕ್ ಸಾರಿ. ಪೂಜೆ ಆದ ತಕ್ಷಣ ಹೆಣ್ಮಕ್ಳನ್ನ ಕರೆದು ಕುಂಕುಮ ಕೊಡೋಕ್ಕೆ ಅಂತ ಈ ಗಿಫ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮ ಸುಬ್ಬಕ್ಕ ನೋಡಿ ಎಲ್ಲ ನೋಡ್ತಾ ಇದ್ದಾಳೆ. ನಮ್ಮಮ್ಮ ಬೆಳಗ್ಗೆ ಮಡಿಯಿಂದ ಅಡುಗೆನ ಶುರು ಮಾಡಿದ್ದಾರೆ. ಈ ಸರ್ತಿ ಎಲ್ಲಾನು ಅಮ್ಮನೇ ಮಾಡ್ತಾ ಇದ್ದಾರೆ. ಲಕ್ಷ್ಮೀ ಪೂಜೆ ಅಂದ್ರೆ ಸ್ವಲ್ಪ ಜಾಸ್ತಿ ಸಮಯನೇ ತಗೊಳುತ್ತೆ, ಡೆಕೋರೇಷನ್, ಪೂಜೆ, ಲಲಿತಾ ಸಹಸ್ರನಾಮ ಅದು ಇದು ಅಂತ. ಹಾಗಾಗಿ ಅಮ್ಮಂಗೆ ಪೂರ್ತಿ ಅಡುಗೆನ ಬಿಟ್ಬಿಟ್ಟಿದ್ದೀನಿ. ಪೂಜೆನ ಮಾಡಿದರೆ ತುಂಬ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು, ಇಲ್ಲಾಂದರೆ ಇನ್ನೊಂದು ಮುಹೂರ್ತ 9 ಗಂಟೆ ಮೇಲೆ ಅಂತ ಇತ್ತು. ಸೊ ನಾನು 9 ಗಂಟೆ ಮೇಲೆ ಮಾಡ್ತಾ ಇದ್ದೀನಿ. ಈಗ ರೆಡಿಯಾಗಿ ಬಂದಿದ್ದೀನಿ. 9 ಗಂಟೆ ಮುಂಚೆ ಇಡೀ ದೇವ್ರ ಮನೆನ ರೆಡಿ ಮಾಡ್ಕೊಳ್ತೀನಿ. ನಾನೀಗ ಎಲ್ಲ ಒಂದೇ ಕಡೆ ಇಟ್ಕೊಳ್ತಾ ಇದ್ದೀನಿ. ನಾನು ರೆಡಿ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ, ಮತ್ತು ಓಡಾಡೋದು ತಪ್ಪತ್ತೆ ಅಂತ ಎಲ್ಲ ಒಂದು ಕಡೆ ಇಟ್ಕೊಂಡ್ರೆ ನಾನು ಒಂದು ಕಡೆಯಿಂದ ಡೆಕೋರೇಷನ್ ಮಾಡ್ಕೊಂಡು ಬರ್ತೀನಿ.
ದೇವ್ರ ಮನೆ ರೆಡಿ ಮಾಡಿ ದೇವ್ರನ್ನ ಕೂರಿಸಿ ಪೂಜೆ ಮಾಡಿ ಕುಂಕುಮಾರ್ಚನೆ ಮಾಡಿ ಮತ್ತು ಲಲಿತಾ ಸಹಸ್ರನಾಮ ಓದಿ ಎಲ್ಲ ಮುಗಿಸ್ಲಿಕ್ಕೆ 11:15 ಆಯಿತು. ಅಷ್ಟರಲ್ಲಿ ಅಮ್ಮ ಎಲ್ಲ ಅಡುಗೆನೂ ರೆಡಿ ಮಾಡಿದ್ರು. ಇವಾಗ ನೈವೇದ್ಯ ಕೂಡ ಇಡ್ತಾ ಇದ್ದೀನಿ ಪೂಜೆ ಮುಗಿಸೋಣ ಅಂತ. ಪೂಜೆ ಆದ ತಕ್ಷಣ 3 ಜನ ಕುಂಕುಮ ಕೊಡಬೇಕು ಅಂತ ನಮ್ಮ ಟೆನೆಂಟ್ಸೇ ಇದ್ದಾರೆ. ಅವರು ಮದುವೆ ಆಗದಿರೋ ಹೆಣ್ಮಕ್ಳನ್ನ ಕರೆದು ಅವರಿಗೆ ಕುಂಕುಮನ ಕೊಟ್ಟೆ. ಅವ್ರಿಗೆ ಬೇಕಾಗಿರೋ ಥರನೇ ನಾನು ಅವ್ರಿಗೆ ರಿಟರ್ನ್ ಗಿಫ್ಟನ್ನು ತಂದಿದ್ದೆ. ಸ್ಕೂಲ್ ಗೋಯಿಂಗ್, ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಏನೇನು ಯೂಸ್ ಮಾಡ್ತಾರಲ್ಲ ಅದನ್ನೆಲ್ಲ ತಗೊಂಡು ಬಂದು ಒಂದು ಪ್ಯಾಕ್ ಮಾಡಿ. ಸೊ ಇಲ್ಲಿಗೆ ಅರ್ಧ ಹಬ್ಬ ಮುಗ್ದಂಗಾಯ್ತು. ಪೂಜೆ, ಒಂದು ಅಡಿಗೆ ಮುಗಿದ್ಬಿಟ್ರೆ ಹಬ್ಬ ಮುಗ್ದಂಗೆನೆ. ಹಾಗೆ ದೊಡ್ಡವ್ರಿಗೆ ಕುಂಕುಮ ಕೊಟ್ಟು ಒಂದು ಆಶೀರ್ವಾದ ತಗೊಂಡ್ರೆ ಇನ್ನೊಂಥರ ನೆಮ್ಮದಿ. ನಾನು ಪೂಜೆ ಎಲ್ಲ ಮಾಡಿ ಮುಗಿಸಿ ಬರೋಷ್ಟೊತ್ತಿಗೆ ನಮ್ಮಮ್ಮ ಅಡುಗೆ ಫುಲ್ ರೆಡಿ ಮಾಡ್ಬಿಟ್ಟಿದ್ದಾರೆ. ನಂಗೆ ಚಿತ್ರಾನ್ನ ಒಂದೇ ಮಾಡಕ್ ಬಿಟ್ಟಿದ್ದಾರೆ. ನೀನ್ ಚಿತ್ರಾನ್ನ ಮಾಡ್ಬಿಡು, ನೀನ್ ಚೆನ್ನಾಗಿ ಮಾಡ್ತೀಯ ಅಂತ ಅದ್ರಲ್ಲಿ ಬಿಟ್ಟಿದ್ದಾರೆ. ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡೋಣ ಅಂತ ಇವತ್ತು. ಸೊ ಅದನ್ನ ಮಾಡಿ ಇವತ್ತು ಅಡುಗೆ ಏನೇನೆಲ್ಲ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಹಬ್ಬದ ದಿನ ಅಡಿಗೆನೇ ವಿಶೇಷ ಅಲ್ವಾ, ಅದರಲ್ಲೂ ನಮ್ಮನೇಲಿ ಚಿತ್ರಾನ್ನ ವಿಶೇಷ. ಬೇರೆ ದಿನ ನಾನು ಚಿತ್ರಾನ್ನ ಮಾಡ್ಲಿಕ್ಕೆ ಬಿಡೋದೇ ಇಲ್ಲ ನಮ್ಮಮ್ಮಗೆ, ನಾನು ಕೂಡ ಮಾಡೋದಿಲ್ಲ. ಹಬ್ಬದ ಅಡಿಗೆಯಲ್ಲಿ ಚಿತ್ರಾನ್ನ ಬಜ್ಜಿ ಆ್ಯಡ್ ಆದರೆ ಅದ್ರ ಮಜಾನೇ ಬೇರೆ. ನಾನಿವತ್ತು ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಸ್ವಲ್ಪ ಕಡಿಮೆ ಈರುಳ್ಳಿ ಹಾಕಿ ಕ್ಯಾಪ್ಸಿಕಮ್ ಜಾಸ್ತಿ ಹಾಕಿ ಗೋಡಂಬಿ ಹಾಕ್ತೀನಿ. ಇಷ್ಟು ಹಾಕಿದ್ರೆ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ. ಒಗ್ಗರಣೆ ಅಫ್ಕೋರ್ಸ್ ಕಡಲೆಬೇಳೆ ಉದ್ದಿನಬೇಳೆ ಒಗ್ಗರಣೆ ಹಾಕಿದ್ರೆ ಸಕ್ಕತ್ತಾಗಿರುತ್ತೆ. ನಮ್ಮನೇಲಿ ಭರ್ಜರಿ ಹಬ್ಬದ ಅಡಿಗೆ ತಯಾರಾಗಿದೆ. ಎಲ್ಲರೂ ನಮ್ಮನೆ ಊಟಕ್ಕೆ ಬನ್ನಿ. ಹಾಗೆ ಕುಂಕುಮಕ್ಕೆ ಬರೋದು ಮರಿಬೇಡಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದನ್ನೆಲ್ಲ ಅಫ್ಕೋರ್ಸ್ ಅಮ್ಮನೇ ಮಾಡಿದ್ದು, ನಾನು ಏನು ಮಾಡಿಲ್ಲ. ಚಿತ್ರಾನ್ನ ಅಷ್ಟೇ ಕೊನೆಗೆ ಸುಮ್ಮನೆ ಹಿಂಗೆ ಒಗ್ಗರಣೆ ಹಾಕಿದ್ದೀನಿ. ಬಿಕಾಸ್ ನಾನ್ ಮಾಡಿದ್ರೆ ಏನೋ ಚಿತ್ರಾನ್ನ ಚೆನ್ನಾಗಿ ಬರುತ್ತೆ ಅಂತ ನಮ್ಮ ಅಮ್ಮಂಗೆ ಅನ್ಸುತ್ತೆ. ಸೊ ಅಷ್ಟೇ, ಇಷ್ಟೆಲ್ಲ ರೆಡಿ ಆಗಿದೆ. ಕೋಸಂಬರಿ, ಪಲ್ಯ, ಚಿತ್ರಾನ್ನ, ಹೀರೆಕಾಯಿ ಬಜ್ಜಿ, ಇವತ್ತು ಒಬ್ಬಟ್ಟು, ಒಬ್ಬಟ್ಟಿನ ಸಾರು, ತುಪ್ಪ, ಹಪ್ಪಳ, ಉಪ್ಪಿನಕಾಯಿ, ಉಪ್ಪು, ನೀರು. ಇಷ್ಟೇ, ಇದು ಇವತ್ತಿನ ಹಬ್ಬದ ವಿಶೇಷ ಅಡಿಗೆ. ಹಬ್ಬದಲ್ಲಿ ಇದೇ ವಿಶೇಷ ಅಲ್ವಾ, ಪೂಜೆ ಮಾಡದೆ ಒಂದ್ ಸ್ವಲ್ಪ ಟೈಮ್ ತಗೊಳುತ್ತೆ. ಅದರಲ್ಲೂ ವರಮಹಾಲಕ್ಷ್ಮಿ ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಅಂತ ಇರುತ್ತೆ ಅಲ್ವಾ, ಹಾಗಾಗಿ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ತು ಪೂಜೆಯಲ್ಲಿ. ಅದು ಇವತ್ತೇ ಎಲ್ಲ ಮಾಡ್ಕೊಂಡಿದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಟೈಮ್ ತಗೊಳ್ತು. ಅಡಿಗೆ ಎಲ್ಲ ಅಮ್ಮಂದು ಇವತ್ತು. ಇಷ್ಟ ಆಗಿದೆ. ನಾನಿವಾಗ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿದಿದೆ, ನಾನು ಊಟ ಮಾಡ್ಬೇಕು. ನಿಮ್ಮನ್ನ ಮತ್ತೆ ಸಿಗ್ತೀನಿ. ನಮ್ಮನೆ ಡೆಕೋರೇಷನ್ ಎಲ್ಲ ಹೇಗಾಗಿದೆ ಅಂತ ಹೇಳೋದನ್ನ ಮರಿಬೇಡಿ. ಹಾಗೆ ಈ ಸರ್ತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನ್ ತಗೊಂಡಿರೋದು ಕ್ರೇಪ್ ಸಿಲ್ಕ್, ಮೈಸೂರ್ ಸಿಲ್ಕ್ ಅಲ್ಲ, ಇದು ಕ್ರೇಪ್ ಸಿಲ್ಕ್ ಸಾರಿ. ಇದನ್ನ ನಾನು ಮೈಸೂರಲ್ಲಿ ದೇವರಕೊಂಡಿ ಸಿಲ್ಕ್ಸ್ ಅಲ್ಲಿ ತಗೊಂಡಿರೋದು. ಪ್ಲೇನ್ ಬ್ಲೌಸ್ ಬೇಡ ಅಂತ ಇದಕ್ಕೊಂದ್ ಸ್ವಲ್ಪ ಎಕ್ಸ್ಟ್ರಾ ಬ್ರೊಕೇಡ್ ತಗೊಂಡು ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಈ ತರ ಬ್ಲೌಸ್ ಡಿಸೈನ್ ಮಾಡಿಸಿದೀನಿ. ಎಂಬ್ರಾಯ್ಡ್ರಿ ಮಾಡಿಸಿ ಈ ತರ ಸ್ಟಿಚ್ ಮಾಡಿಸಿದೆ. ಸಿಂಪಲ್ ಆಗಿ ಸ್ಟಿಚ್ ಮಾಡಿದೆ, ಒಂದ್ ಸ್ವಲ್ಪ ಜಾಸ್ತಿನೇ ಮಾಡ್ಬಿಟ್ಟಿದ್ದಾನೆ ನಮ್ ಟೈಲರು. ಚೆನ್ನಾಗಾಗಿದೆ. ಎನಿವೇಸ್, ಈ ಸೀರೆ ಹೇಗಿದೆ, ಇದರಲ್ಲಿ ಗಂಡ ಬೇರುಂಡ ಇದೆ, ಚಕ್ಸ್, ಸಿಂಪಲ್ ಸಾರಿ, ಬಟ್ ಕಲರ್ ತುಂಬಾ ಚೆನ್ನಾಗಿದೆ. ಹೇಗಿದೆ ಅಂತಾನು ಹೇಳಿ. ನಮ್ಮಮ್ಮಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇದೇ ಕಲರ್ ತಗೋ ಅಂತ ಹೇಳಿ ಈ ಕಲರ್ ನ ತಗೊಂಡಿದ್ದು. ಇದರಲ್ಲಿ ಈ ಒಂದೇ ಶೇಡ್ ಅಲ್ಲಿ ಸ್ವಲ್ಪ ವೇರಿಯೇಷನ್ ಇರುತ್ತೆ ಗೊತ್ತಾ. ಇದ್ರಲ್ಲಿ ಸ್ವಲ್ಪ ರೆಡ್ ಇರೋದಿತ್ತು, ಇನ್ನೊಂದ್ ಸ್ವಲ್ಪ ಬ್ರಿಕ್ ಬ್ರೌನ್ ಇರೋದೆಲ್ಲ ಇತ್ತು. ಬಟ್ ದಿಸ್ ಪರ್ಟಿಕ್ಯುಲರ್ ಕಲರ್ ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿದೆ ಅಂತ ಅನ್ಕೊಳ್ತೀನಿ, ನಂಗೆ ಚೆನ್ನಾಗಿ ಕಾಣ್ತಾ ಇದೆ. ಅದಕ್ಕೋಸ್ಕರ ನಾನು ಈ ಸೀರೆನ ಸೆಲೆಕ್ಟ್ ಮಾಡಿದೆ ಈ ವರ್ಷ. ಎಸ್,
ಹಬ್ಬ ಆಯ್ತು, ಪೂಜೆ ಆಯ್ತು, ಊಟ ಆಯ್ತು, ರೆಸ್ಟ್ ಆಯ್ತು. ಇನ್ ಸಂಜೆ ಎಲ್ರು ಮನೆಗ್ ಬರ್ತಾರೆ, ನಾನ್ ಎಲ್ರು ಮನೆಗೂ ಹೋಗ್ಬೇಕು. ಸ್ವಲ್ಪ ರೆಡಿ ಆಗೋಣ ಅಂತ ಸ್ವಲ್ಪ ಚೆನ್ನಾಗೇ ರೆಡಿ ಆಗ್ತಾ ಇದ್ದೀನಿ. ಬಿಕಾಸ್ ಒನ್ಸ್ ಇನ್ ಅ ವೈಲ್ಡ್ ಟೈಮ್ ಸಿಗೋದು, ಅದ್ರ ಒಕೇಶನ್ ಸಿಗೋದು ಹೀಗೆ ರೆಡಿ ಆಗೋಕ್ಕೆ. ಸೊ ವೈ ನಾಟ್ ಅಂತ ಚೆನ್ನಾಗಿ ರೆಡಿ ಆಗ್ತಾ ಇದ್ದೀನಿ ಅಷ್ಟೇ. ಜಾಸ್ತಿ ಮನೆಗೆಲ್ಲ ಹೋಗಲ್ಲ, ಒಂದ್ 2 ಮನೆ ಹತ್ತತ್ರ 2 ಮನೆ ಇದೆ, ಅವ್ರೊಂದ್ ಮನೆಗೆ ಹೋಗ್ತೀನಿ. ಮಳೆ ಬಂದ್ಬಿಟ್ರೆ ಕಷ್ಟ, ಸೀರೆ ಹಾಳಾಗ್ಬಿಡತ್ತೆ ಅಂತ ಅಷ್ಟೇ. ಲೆಟ್ಸ್ ಸಿ, ಬಿಕಾಸ್ ಕರೀತಾರೆ, ಹೋಗದೆ ಇರಕ್ಕೂ ಆಗಲ್ಲ, ಏನೋ ಒಂದ್ ರೀಸನ್ ಹೇಳಕ್ ಆಗಲ್ಲ, ಹೋಗ್ಲೇಬೇಕಾಗತ್ತೆ. Let it set. I'm using L'Oreal Paris foundation 300 neutral natural blonde shade, vitamin C SPF 25. ತುಂಬಾ ಲೈಟ್ ವೇಟ್, ಅಂದ್ರೆ ಚೆನ್ನಾಗಿ ಬ್ಲೆಂಡ್ ಕೂಡ ಆಗುತ್ತೆ ಇದು ಫೇಸ್ ಗೆ. It also, and it is not like too much on your face. ಮುಂಚೆ ಕ್ರೀಮ್ ಬ್ಲಷ್ ಯೂಸ್ ಮಾಡ್ತಾನೆ ಇಲ್ಲ, ಪೌಡರ್ ಬ್ಲಷ್ ಯೂಸ್ ಮಾಡ್ತಾ ಇದ್ದೆ. ಒನ್ಸ್ ಐ ಸ್ಟಾರ್ಟೆಡ್ ಯೂಸಿಂಗ್ ದಿಸ್ ಕ್ರೀಮ್ ಬ್ಲಷ್ ಅಲ್ಲ, ಐ ಲವ್, ಚೆನ್ನಾಗ್ ಅನ್ಸುತ್ತೆ, ಅದು ಬ್ಲೆಂಡ್ ಆಗುತ್ತೆ ಗೊತ್ತಾ ವಿತ್ ಫೌಂಡೇಶನ್. ನಿಜವಾಗ್ಲೂ ತುಂಬಾ ದಿನ ಆಗಿತ್ತು ಚೆನ್ನಾಗಿ ನಾನೇ ಮೇಕಪ್ ಮಾಡ್ಕೊಂಡು. ಫೀಲಿಂಗ್ ಗುಡ್. ನಾನು ಯೂಸ್ ಮಾಡಿದ್ದು ಮಾಸ್ ಬ್ಲಷ್, ಸನ್ ಕಿಸ್ಟ್ ಲಿಕ್ವಿಡ್ ಬ್ಲಷ್. ನಂಗೆ ಸಿಕ್ಕಾಪಟ್ಟೆ ಸ್ಮರ್ಜ್ ಆಗುತ್ತೆ ಅಂತ ಕಾಜಲ್ನ ಅವಾಯ್ಡ್ ಮಾಡ್ತೀನಿ ಮೋಸ್ಟ್ ಆಫ್ ದ ಟೈಮ್. ಬಟ್ ಯಾಕೋ ಹಚ್ಕೊಳ್ಳೋಣ ಅನ್ನಿಸ್ತಾ. ಈ ಮಿಡ್ ನೈಟ್ ರೇನೆ ಕಾಜಲ್ ಇದೆ, ಮರ್ತೇ ಹೋಗ್ಬಿಟ್ಟಿದೆ. ಇದು ಆಕ್ಚುಲಿ ತುಂಬಾ ಥಿಕ್ ಆಗಿದೆ ಕಲರ್, ವೆರಿ ಡಾರ್ಕ್ ಜೆಟ್ ಬ್ಲ್ಯಾಕ್. ಸೊ ಅದೇ ಮಾಸ್ ಡಬಲ್ ಲೇಯರ್ ಲ್ಯಾಶಸ್, ಡಬಲ್ ಲೆಂತ್, ಇದು ಡಬಲ್ ಲೆಂತ್. ಕಾಂಟೂರಿಂಗ್ ಮಾಡಲ್ಲ, ಸ್ಟೈಲ್ ಸ್ಟಿಕ್ಕರ್ ಇಟ್ಟರೆ. ಶುಡ್ ಐ ಕೀಪ್ ಒನ್ ಸ್ಟೋನ್ ಸ್ಟಿಕ್ಕರ್ ಬಿಲೋ? ಟ್ರೈ ಮಾಡಿ ನೋಡ್ತೀನಿ. ನಾಟ್ ಶೋರ್, ನಾಟ್ ಬ್ಯಾಡ್. ಲಿಪ್ಸ್ಟಿಕ್, ಐ ವಾಂಟ್ ಟು ಯೂಸ್ ರೆಡ್ ಲಿಪ್ಸ್ಟಿಕ್. ಐ ಆಮ್ ಯೂಸಿಂಗ್ ಮಾಮಾ ಅರ್ತ್. ಇದೊಂಥರ ಚೆರಿ ರೆಡ್. ಸೀರೆ ಉಟ್ಕೊಂಡು ಬಂದ್ಬಿಡ್ತೀನಿ. ಎಸ್, ನಾನು ರೆಡಿ. ಮಲ್ಲಿಗೆ ಹೂವು ಈ ತರ ದಿಂಡು ಹುಡುಕಿ ದೇವರಿಗೆ ನನಗೆ ತಗೊಂಡು ಬಂದಿದ್ದೆ. ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್. ಓ ಮೈ ಗಾಡ್, ಹಬ್ಬದ ಟೈಮಲ್ಲಿ ಹೂವು ಮಾತ್ರ ಸಿಕ್ಕಾಬಡೆ ಕಾಸ್ಟ್ಲಿ. ಅದ ದುಡ್ಡು ಮಾಡೋದು ಬರೀ ವ್ಯಾಪಾರ ಮಾಡೋರಷ್ಟೇ, ಬೆಳೆ ಬೆಳೆದಿರೋರಿಗೆ ಎಷ್ಟು ಹೋಗಿರುತ್ತೋ ಗೊತ್ತಿಲ್ಲ. ಎಷ್ಟು ಅಂದ್ರೆ ಅಯ್ಯೋ, ಐ ಕಾಂಟ್ ಇವನ್ ಟೆಲ್ ಯು ಇದಕ್ಕೆ ಎಷ್ಟು ಕೊಟ್ಟಿದ್ದೀನಿ ಅಂತ. ಮಲ್ಲಿಗೆ ಹೂ. I'm all set. ಈ ರೀತಿ ಎಲ್ಲ ರೆಡಿ ಮಾಡಿದ್ದಾರೆ. ಇವಾಗ ಯಾರ್ಯಾರು ಕುಂಕುಮ ಬರ್ತಾರೆ ಅಲ್ವಾ, ಅವ್ರಿಗೆಲ್ಲ ಇದನ್ನ ಕೊಡ್ತಾರೆ. ಇದು ಆಕ್ಚುಲಿ ದೇವರಿಗೆ ಎಲ್ಲ ಮಾಡಿ ಇಟ್ಟಾಗಿದೆಯಲ್ಲ, ಅದ್ರಲ್ಲಿ ಮಾಡಿರೋದು ಎಲ್ಲ ಜಾಸ್ತಿ ಮಾಡಿದ್ದಾರೆ. ಇದೆಲ್ಲ ಅದೇ ಯಾವಾಗ ಮಾಡಿದ್ರು ಅಂತಾನೂ ಗೊತ್ತಿಲ್ಲ. ನಿಪ್ಪಟ್ಟು ತುಂಬ ಚೆನ್ನಾಗಾಗಿದೆ, ಕರ್ಜಿಕಾಯಿ ಚೆನ್ನಾಗಾಗಿದೆ. ನಮ್ಮಮ್ಮ ಹೇಳೋ ಪ್ರಕಾರ ಚಕ್ಲಿ ಮತ್ತು ಕೋಳ್ಬೇಳೆ ಅವ್ರು ಮಾಡೋಷ್ಟು ಚೆನ್ನಾಗಾಗಿಲ್ಲ ಅಂತ. ಬಟ್ ಎಲ್ಲ ಚೆನ್ನಾಗಾಗಿದೆ.
ಮಳೆಲಿ ಎಲ್ಲಾರ ಮನೆಗೂ ಹೋಗ್ಬರೋದು ಒಂದು ಸಮಸ್ಯೆ ಆಗೋಯ್ತು. ಮಳೆ ಬಂದಿದ್ರಿಂದ ಹಿಂಗೆಲ್ಲ ಆಯ್ತು. ನಾನ್ ಬೇರೆಯವ್ರ ಮನೆಗೆ ಹೋದಾಗ ನಮ್ಮ ಮನೆಗೆ ಬೇರೆಯವ್ರು ಬಂದಿದ್ದಾರೆ, ಹಿಂಗೆಲ್ಲ ಆಯ್ತು. ಸೊ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ಹೀಗಿತ್ತು, ಸಕ್ಕತ್ತಾಗಾಯ್ತು, ಒಂಥರ ಚೆನ್ನಾಗಿತ್ತು ಹಬ್ಬ. ನಿಮ್ಗೆಲ್ರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ತಾಯಿ ಮಹಾಲಕ್ಷ್ಮಿ ಕೃಪೆ ತೋರ್ಲಿ ಅಂತ ಕೇಳ್ಕೊಳ್ತೀನಿ. ನಾನು ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ನೈವೇದ್ಯಕ್ಕೆ ಅಂತ ಊಟಕ್ಕೆ ಇಟ್ಟಿದ್ದು ಇವಾಗೆಲ್ಲ ತಿಂದು ಖಾಲಿ ಮಾಡ್ತಾ ಇದ್ದೀನಿ. ಒಬ್ಬಟ್ಟಿನ ಸಾರು 2 ದಿನ 3 ದಿನ ಆದ್ಮೇಲೂ ಚೆನ್ನಾಗಿರುತ್ತೆ ಅಂತಾರಲ್ಲ, ಅವಾಗ ಬೇರೆ ಟೇಸ್ಟ್ ಬರುತ್ತೆ. ಅವತ್ತಿನ ದಿನ ಇರುತ್ತಲ್ಲ ಫ್ರೆಶ್, ಅವತ್ ಮಾಡಿದ್ದು ಅವತ್ತಿನ ಟೇಸ್ಟೇ ಬೇರೆ. ನಂಗೆ ಫ್ರೆಶ್ ಮೊದಲನೇ ದಿನ ಸಾಂಬಾರ್ ತುಂಬಾ ಇಷ್ಟ. 3 ಸತಿ ಊಟ ಮಾಡ್ತೀನಿ ದಿನದಲ್ಲಿ. ನಂಗೆ ಮೇಕಪ್ ತೆಗಿಯಕ್ಕೆ, ಜ್ಯುವೆಲರಿ ತೆಗಿಯಕ್ಕೆ, ಬಳೆ ತೆಗಿಯಕ್ಕೆ ಇಷ್ಟನೇ ಇಲ್ಲ. Love being woman. Yeah. Bye.